ಹೊಸ ವರ್ಷದ ಶುಭಾಶಯಗಳೊಂದಿಗೆ ನನ್ನೆಲ್ಲ ಆತ್ಮೀಯರಿಗೆ ಮತ್ತೊಮ್ಮೆ ಸುಮಾ ಟಾಕ್ ಸ್ಟುಡಿಯೋಗೆ ಸ್ವಾಗತ ಕೋರುವೆ. ಸ್ನೇಹಿತರೆ, ಹೊಸ ವರ್ಷ 2026ಕ್ಕೆ ಕೆಲವು ವಿಷಯಗಳನ್ನು ನಮ್ಮ ಜೀವಿತದಲ್ಲಿ ಅಳವಡಿಸಿಕೊಳ್ಳುವ ಕಾರಣ ನಾವು ಇನ್ನೊಂದು ವರ್ಷ ಹಿರಿಯರ ಗುಂಪಿಗೆ ಪ್ರಬುದ್ಧತೆಗೆ ನಾವು ಕಾಲಿಟ್ಟಿದ್ದೇವೆ. ಕ್ಷಮೆ ಇರಲಿ, ನಾವು ಪ್ರತಿ ವರ್ಷ ಜೀವಿತದ ಅನುಭವದಲ್ಲಿ ಹಿರಿಯರಾಗುತ್ತೇವೆ ಎಂಬರ್ಥದಲ್ಲಿ ಹಿರಿಯರ ಗುಂಪಿಗೆ ಅಂದಿರುವೆ ಅಷ್ಟೇ. ಸ್ನೇಹಿತರೆ, ಒಮ್ಮೆ ಒಳ್ಳೆ ನಗು ಮೂಡಿಸಿ, ನಕಾರಾತ್ಮಕ ಜನರಿಂದ ದೂರಾಗಿ ನಿಮ್ಮ ಇಂದಿನದನ್ನು ಮರೆತು ಬಿಡಿ. ನಿಮ್ಮ ತಪ್ಪನ್ನು ಅರ್ಥಕೊಳ್ಳಿ, ನಿಮ್ಮ ಜೀವನವನ್ನು ಪುನರಾರಂಭಿಸಿ. 2026ರಲ್ಲಿ ನಿಮ್ಮ ಬದುಕಿಗೆ ನೀವೇ ಅತ್ಯುತ್ತಮ ವ್ಯಕ್ತಿಯಾಗಿರಿ ಎಂಬುದಾಗಿ ಹೃದಯದಿಂದ ಹಾರೈಸುತ್ತಾ ಒಂದೆರಡು ಮಾತುಗಳನ್ನು ಹಂಚಿಕೊಳ್ಳಲು ಇಚ್ಛಿಸುವೆ. ಒಂದು ಪುಟ್ಟ ಪ್ರಾರ್ಥನೆಯಲ್ಲಿ ವರ್ಷ ಪ್ರಾರಂಭಿಸುವ. ಸ್ನೇಹಿತರೆ, ದೇವರೇ, ನಾ ನಡೆವ ದಾರಿಯಲ್ಲಿ ನಿನ್ನ ಕೃಪೆ ಸದಾ ಇರಲಿ. 2026ಕ್ಕೆ ನಾವು ಅಳವಡಿಸಿಕೊಳ್ಳಬಹುದಾದ ಕೆಲವು ವಿಷಯಗಳು ಹೀಗಿವೆ. ಶಾಂತತೆ, ಶಾಂತವಾಗಿರುವ ಮನಸ್ಥಿತಿಯನ್ನು ಅಭ್ಯಾಸ ಮಾಡುವ. ದಿನದಲ್ಲಿ ಕನಿಷ್ಠ ಒಂದು ಒಳ್ಳೆಯ ಊಟವನ್ನು ಸೇವಿಸುವ. ಅಂದರೆ ಜಂಕ್ ಫುಡ್ ಬಿಟ್ಟು ಅಚ್ಚುಕಟ್ಟಾಗಿ ಒಳ್ಳೆ ಊಟವನ್ನು ಸೇವಿಸುವ. ಹೌದು ಸ್ನೇಹಿತರೆ, ಊಟದಲ್ಲಿ ಪ್ರೋಟೀನ್ ಅದ್ಭುತ, ಆದರೆ ಫೈಬರ್ ರಾಜ ಎಂಬುದು ಮರಿಬೇಡಿ. ಪ್ರಾರ್ಥನೆ, ಪ್ರತಿ ಮುಂಜಾನೆ ಮತ್ತು ರಾತ್ರಿ ಹಾಸಿಗೆಗೆ ಹೋಗುವ ಮೊದಲು ಅದು ಏನೇ ಇರಲಿ, ಹೇಗೆ ಇರಲಿ, ಒಮ್ಮೆ ನಿಮಗೆ ಇಷ್ಟವಾದ ದೇವರೊಟ್ಟಿಗೆ ಕ್ಷಣ ಕಳೆಯಿರಿ ಪ್ರಾರ್ಥನೆ ಮೂಲಕ. 2026ಕ್ಕೆ ಮತ್ತೊಮ್ಮೆ ಸಮಗ್ರ ಆರೋಗ್ಯ ಪರೀಕ್ಷೆ ಮಾಡಿಸಿಕೊಳ್ಳಿ. ನಿಮಗೆ ಸಿಗುವ ಪ್ರತಿ ಸಂದರ್ಭ, ಅವಕಾಶದಲ್ಲಿಯೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುವುದನ್ನು ಮರಿಬೇಡಿ. ಸ್ನೇಹಿತರೆ, ಪ್ರತಿ ಮುಂಜಾನೆ ಮನೆಯಿಂದ ಹೊರಡುವ ಮುಂಚೆ ನಿಮ್ಮನ್ನು ನೀವು ಚೆಂದ ಡ್ರೆಸ್ ಮಾಡಿ, ನೀಟಾಗಿ ಡ್ರೆಸ್ ಮಾಡಿಕೊಂಡು ನೀವು ಮೊದಲು ನಿಮ್ಮನ್ನು ಮೆಚ್ಚಿಕೊಳ್ಳಿ. ಕನ್ನಡಿಯನ್ನು ನೋಡುತ್ತಾ ಕಣ್ಣು ಹೊಡೆದು ಮನಪೂರ್ವಕವಾದ ನಗು ಜೊತೆಯಲ್ಲಿ ಹೊರಬನ್ನಿ. ಸ್ನೇಹಿತರೆ, ನಿಮ್ಮನ್ನು ಭೇಟಿ ಮಾಡುವ ವ್ಯಕ್ತಿಗಳಲ್ಲಿ ನೀವು ಅವರಲ್ಲಿ ಕಂಡ ವ್ಯಕ್ತಿತ್ವವನ್ನು ಪ್ರಶಂಸಿಸುವುದನ್ನು ಮರಿಬೇಡಿ. ಹೆತ್ತವರೊಂದಿಗೆ ವಾರದಲ್ಲಿ ಒಮ್ಮೆಯಾದರೂ ತಂದೆ ತಾಯಿಯೊಡನೆ ಸಮಯ ಕಳೆಯಿರಿ. ನೀವು ಓದುವುದರಲ್ಲಿ, ಕೆಲಸದಲ್ಲಿ ಬ್ಯುಸಿ ಇರಬಹುದು. ಸ್ವಲ್ಪ ಸಮಯ ಅವರಿಗೂ ಕೊಡಲು ಮನಸ್ಸು ಮಾಡಿ. 5 ಅಥವಾ 10 ನಿಮಿಷ ಫೋನ್ ಪಕ್ಕಕ್ಕಿಟ್ಟು ಒಂದು ಒಳ್ಳೆ ವಿಷಯ, ಒಂದು ಸುಂದರವಾದ ಕ್ಷಣವನ್ನು ಅವರಿಗಾಗಿ ಕೊಟ್ಟು ಅವರನ್ನು ಸಹ ಸಂತೋಷಪಡಿಸಿ ಎಂಬುದಾಗಿ ಕೇಳಿಕೊಳ್ಳುವೆ. ನಿಮ್ಮದು ತಪ್ಪಿಲ್ಲದಿದ್ದರೂ ಕ್ಷಮೆ ಯಾಚಿಸಿ, ಪರವಾಗಿಲ್ಲ. ವರ್ಕಿಂಗ್ ಪ್ಲೇಸ್, ಕಾಲೇಜ್, ಮನೆ ವಾತಾವರಣ ಆಹ್ಲಾದಕರವಾಗಲು ಅದು ಕಾರಣವಾಗುತ್ತೆ. ಸ್ನೇಹಿತರೆ, ಸಾಧ್ಯವಾದಷ್ಟು ಸೂರ್ಯೋದಯವನ್ನು ನೋಡಲು ಇಚ್ಛಿಸಿ ಮತ್ತು ಪ್ರಯತ್ನಿಸಿ. ಬದುಕಿನ ಏರಿಳಿತಗಳಲ್ಲಿ ಶೋಚನೀಯವಾಗಿ ಫೇಲ್ಯೂರ್ ನೋಡಿರಬಹುದು, ಅಡ್ಡಿ ಇಲ್ಲ, ಮತ್ತೆ ಮತ್ತೆ ಪ್ರಯತ್ನ ಮಾಡಿ, ಖಂಡಿತ ಗೆಲ್ಲುವಿರಿ. ಮುಖ್ಯವಾಗಿ ಮಾನಸಿಕ ಸಂಘರ್ಷಗಳನ್ನು ನಯವಾಗಿ ನಿಭಾಯಿಸುವುದನ್ನು ಕಲಿಯಿರಿ. ಮಾನಸಿಕ ದೈಹಿಕ ಆರೋಗ್ಯಕ್ಕಾಗಿ ಸಂಗೀತ, ನಡಿಗೆ, ಪೇಂಟಿಂಗ್ ಎಕ್ಸೆಟ್ರಾ ಒಂದು ಹಾಬಿ ಇದ್ದರೆ ಮತ್ತೆ ಪ್ರಾರಂಭಿಸಿ, ನಿಮ್ಮ ಖುಷಿಗಾಗಿ. ಮರಿಬೇಡಿ ಮೈ ಡಿಯರ್ ಫ್ರೆಂಡ್ಸ್, ಉದ್ದೇಶದೊಡನೆ ದಿನ ಪ್ರಾರಂಭಿಸಿ, ದಯೆಯಿಂದ ಹೆಜ್ಜೆ ಮೂಡಿಸಿ, ಪ್ರತಿ ಕ್ಷಣವನ್ನು ಕೃತಜ್ಞತೆಯಿಂದ ಸ್ವೀಕರಿಸಿ. ತಾಳ್ಮೆ ಎಂಬುದು ಪ್ರಬಲ ಶಕ್ತಿ. ಎಂದಿಗೂ ತಾಳ್ಮೆಗೆಡಬೇಡಿ. ಸಾಧನೆಗಾಗಿ ಸಮಯ ಬೇಕು, ತಾಳ್ಮೆ ಇರಲಿ, ಗೆಲುವು ಖಂಡಿತ ನಮ್ಮದಾಗುತ್ತೆ. ಈ ಮೇಲಿನ ವಿಷಯಗಳು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಪ್ರೆಸ್ ಮಾಡಿ. ಗಾಡ್ ಬ್ಲೆಸ್ ಯು ಆಲ್.